ಇಲ್ಲಿ ನೋಡಿ ಅಂಥದ್ದೇನಿಲ್ಲ ಇಲ್ಲಿ. ಬಸ್ ಇವಾಗ ಟೈಮ್ ಆಗ್ತಾ ಉಂಟು 12:42. ಇಲ್ಲಿ ಅವಸ್ಥೆ ನೋಡಿದರೆ ಜನರದ್ದು ಹೇಳೋದು ಬೇಡ. ಸೊ ವೀಕ್ ಡೇಸಲ್ಲೇ ಬನ್ನಿ, ವೀಕೆಂಡ್ಸ್ ಬರಬೇಡಿ. ಇವಾಗ ಇಲ್ಲಿಂದ ಆಲ್ಮೋಸ್ಟ್ 22 ಕಿಲೋಮೀಟರ್ಸ್ ಇದೆ ದೇವರ ಮನೆಗೆ. ದೇವರ ಮನೆಯಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಂತ, ಮತ್ತೆ ನೋಡಬೇಕು ಬೇರೆ ಯಾವುದಾದ್ರೂ ಪ್ಲೇಸಸ್ ಸಿಕ್ಕಿದರೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಇದು ಆ್ಯಕ್ಚುಲಿ ಇದು ಆವಾಗ ಒಂದು ಟರ್ನಿಂಗಲ್ಲಿ 4 ವೀಲರ್ ಬಂದರೆ ಕಷ್ಟನೇ, ಅದರಲ್ಲಿ ಫುಲ್ಲು ಲೋಡ್ ಹಾಕಬೇಕು, ಆವಾಗ ಭಾರಿ ಖುಷಿ ಆಗ್ಬೋದು. ಒಂದೇ ಸರ್ತಿ ನಿಂತಿದ್ದರೆ ಗಾಡಿ ಆಯಿತು, ಡಿ ಕ್ಲಚ್. ಬ್ರೇಕ್ ಕೂಡ ಟೈಟ್ ಬೇಕು, ಇಲ್ಲಾಂದರೆ ಸೀದಾ ಕೆಳಗಡೆ, ಅಷ್ಟು ಡೇಂಜರ್ ಉಂಟು ಮಾತ್ರ. ಇದು ಮಳೆಗೆ ನೋಡಿ ನೀರು ಎಲ್ಲ ಇಳಿದು ಎಂತಾಗಿದೆ ಅಂದರೆ ಮಣ್ಣೆಲ್ಲ ಒಟ್ಟಿಗೆ ಬಂದಿದೆ ಈ ಕಾಂಕ್ರೀಟಲ್ಲಿ. ಇದು ಡೇಂಜರ್, ಯಾಕೆಂದರೆ ಸ್ಕಿಡ್ ಆಗೋದು ಜಾಸ್ತಿ ಈ ಮಣ್ಣಿದ್ದಾಗ. ಸೊ ಅದಕ್ಕೋಸ್ಕರ ಲಾಂಗ್ ಟರ್ನ್ ಹೊಡಿಬೇಕು. ಶಾರ್ಪ್ ಟರ್ನ್ ಹೊಡಿಲಿಕ್ಕೆ ಹೋದರೆ ಅಡ್ಡ ಬೀಳ್ತಾರೆ. ಇನ್ನು ರೋಡ್ಸ್ ಇದ್ದು ಅಷ್ಟೊಂದು ಜಾಸ್ತಿ ವೀಡಿಯೋ ಮಾಡೋದಿಲ್ಲ ನಾನು. ಆಲ್ರೆಡಿ 2 ವೀಡಿಯೋದಲ್ಲೇ ನೋಡ್ಬೋದು, ತುಂಬ ಇತ್ತು. ಇವಾಗ ಏನಿದ್ರು ಸ್ವಲ್ಪ ಮಿಡಲಲ್ಲಿ ಸ್ವಲ್ಪ ತೋರಿಸ್ತೇನೆ, ಅದರ ನಂತರ ಡೈರೆಕ್ಟ್ ನಾನು ದೇವರ ಮನೆಯೇ ಅಲ್ಲಿಗೇನೆ ವ್ಯೂ ಪಾಯಿಂಟಿಗೆ. ಈಗ ರೈಡರ್ ಚೇಂಜ್ ಆಗಿದ್ದಾರೆ, ನಾನು ಹೋಗ್ತಾ ಇದೆ, ನಡಿಲಿಕ್ಕೆ ಆಗೋದಿಲ್ಲ, ಎನರ್ಜಿ ಇಲ್ಲ. ಈಗ ಟೈಮ್ ಎಷ್ಟಾಯ್ತು? 1:36 ಆಯಿತು ಟೈಮ್. ಬಿಸಿಲಿದೆ ಬಟ್ ಅಷ್ಟೊಂದು ಗೊತ್ತಾಗೋದಿಲ್ಲ. ಇಲ್ಲಿ ದೇವರ ಮನೆಯದು ಸ್ಪೆಷಾಲಿಟಿ ಏನಂದರೆ ತುಂಬ ಪೀಕ್ಸ್ ಇದೆ ನೋಡಿ. ಆಚೆ ಪೀಕ್, ಈಚೆ, ಆಚೆ
ತುಂಬ ಕಡೆ ಇದೆ, ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಬೋದು ಆ ಥರ. ಒಳ್ಳೆ ಕೋಲ್ಡ್ ಗಾಳಿ ಬರ್ತಾ ಉಂಟು. ಇಲ್ಲಿಂದ ಒಂದು ವ್ಯೂ ಕಾಣ್ತದೆ ನೋಡಿ, ಯಾವ ರೀತಿ ಕಾಣ್ತದೆ ಆಚೆಯಿಂದ. ಫುಲ್ ಡೌನ್ ಮತ್ತು ಹೈಟ್. ಒಳ್ಳೆ ಗಾಳಿನೂ ಬರ್ತಾ ಇದೆ. ಇದೊಂದು ಇನ್ನು ಸ್ವಲ್ಪ ಇದೆ ಮೇಲೆ ಹೋಗ್ಲಿಕ್ಕೆ, ನೋಡ ಆದರೆ ಮೇಲೆ ತನಕ ಹೋಗುತ್ತೆ. ಸ್ವಲ್ಪ ಹೊತ್ತು ಮುಂಚೆ ಅಲ್ಲಿ ಕತ್ತಲೆ ಇರಲಿಲ್ಲ, ಈಗ ನೋಡಿ ಕ್ಲೌಡ್ಸ್ ಮೇಲೆ ಇದೆ, ಅದರದ್ದು ಇಂದ ಅಲ್ಲಿ ಫುಲ್ ಡಾರ್ಕ್ ಆಗ್ತಾ ಇದೆ. ಅದೇ ರೀತಿ ನೋಡಿ ಗಾಳಿ ಭಾರಿ ಜೋರಲ್ಲಿ ಬರ್ತಾ ಇದೆ. ಇನ್ನು ಮೇಲೆ ಹೋಗೋ ಪ್ಲ್ಯಾನ್ ಇಲ್ಲ, ಇನ್ನು ಇಲ್ಲಿಂದ ಸೀದಾ ರಿಟರ್ನ್. ಇಲ್ಲಿಂದ ನಿಮಗೆ ಕೆಲವು ತೋರಿಸ್ತೇನೆ ನೋಡಿ, ಎಷ್ಟು ದೂರ ನೋಡಿ. ಅಲ್ಲಿ ಫೋಟೋಶೂಟ್ ಆಗ್ತಾ ಇದೆ. ಅದರ ನಂತರ ನೋಡಿ ಅಲ್ಲಿ ಎಲ್ಲ ಕಡೆ ಫೋಟೋಶೂಟ್ಸ್ ನಡೀತಾ ಇದೆ ನೋಡಿ. ಟ್ರಕ್ಕಿಂಗ್ ಹೋಗ್ತಾ ಇದ್ದೇವೆ. ಫ್ಯಾಮಿಲಿ ಫೋಟೋ ಅಲ್ಲಿ ನೋಡಿ, ಹುಡುಗರ ಗ್ಯಾಂಗ್ ಇದೆ. ಒಳ್ಳೆ ದುರಂತದ ನೋಡಿ, ಟೊಪ್ಪೆಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ, ತಿರುಗಿಸ್ತಿದ್ದಾರೆ. ಸೊ ನೋಡಿ ಇಲ್ಲಿ ಇದೆ ದೇವರ ಮನೆ. ಇದಂದರೆ ತುಂಬ ಪೀಕ್ಸ್ ಇದ್ದದ್ದು, ಅದಕ್ಕೋಸ್ಕರ ಮತ್ತು ಎಂಥದ್ದು ಇಷ್ಟ ಇರ್ಬೋದು, ಅದೆಲ್ಲ ನೀವು ನಾರ್ಮಲಾಗಿ ಗೊತ್ತಿರ್ತದೆ ಅಥವಾ ಗೂಗಲ್ ಮಾಡೇ ಮಾಡ್ತೀರ. ಸೊ ಇಷ್ಟೇ ಆಯ್ತು. ಇನ್ನು ಇಲ್ಲಿಂದ ಹೊರಡೋದು. ಇಲ್ಲಿ ನೋಡಿ ಇದೊಂದು ಇನಿಷಿಯೇಟಿವ್ ಒಳ್ಳೆ ಮಾಡಿದ್ದಾರೆ. ನಿಮ್ಮ ಹತ್ರ ಏನಾದರೂ ಕಸ ಇದ್ರೆಲ್ಲ ಇಲ್ಲಿ ತಂದು ಹಾಕ್ಬೋದಂತ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್. ಆದರೆ ಫುಲ್ಲಾಗಿದೆ, ಕ್ಲೀನ್ ಮಾಡೋರು ಯಾರಿಲ್ಲ. ಸೊ ಫುಲ್ ಆದಾಗ ಕ್ಲೀನೂ ಮಾಡಬೇಕು. ನಮ್ಮದು ಸ್ಕೂಟರ್ ಇಲ್ಲಿದೆ ಪಾರ್ಕ್ ಮಾಡಿದ್ದು. ಇನ್ನಿಲ್ಲಿ ದೇವರ ಮನೆಯಿಂದ ಹೊರಡೋದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ನೋಡುವ, ಇಲ್ಲಿಂದ ಸೀದಾ ಮನೆಗೆ ಹೊರಡೋದು, ಇಲ್ಲ ಬೇರೆ ಎಲ್ಲಿಯಾದರೂ ಪ್ಲೇಸಿಗೆ ಹೋದರೆ ಅದು ವಿಡಿಯೋ ಮಾಡ್ತೇನೆ. ಲಾಸ್ಟ್ ಟೈಮ್ ನಾವು ಬಂದದ್ದು ಎಲ್ಲಿ ಪ್ಲೇಸ್ ಅದೇ ಸೇಮ್ ಬೇರೆ ಯಾವುದೋ ಸಿಮಿಲರ್ ನೋಡಿ. ಲಾಸ್ಟ್ ಟೈಮ್ ವಿಡಿಯೋ ಹಾಕಿರಬೇಕು, ನಾನು ನೋಡ್ಬೋದು. ಅಂದರೆ ಇಲ್ಲೇ ಪಾರ್ಕ್ ಮಾಡಿದ್ದು ಗಾಡಿ ಎಲ್ಲ, ಅಲ್ಲಿ ಪಾರ್ಕ್ ಮಾಡಿ
ಲಾಸ್ಟ್ ಮತ್ತೆ ಅಲ್ಲಿ ಹೋದ ಅಪ್ಪ ನೋಡಿ, ಇದು ಆ್ಯಕ್ಚುಲಿ ಟೆಂಪಲ್ ಇಲ್ಲಿ ಇರೋದು. ಇಲ್ಲಿ ಟೆಂಪಲ್ಗೆ ಜನ ಕಮ್ಮಿ. ಮೊದಲೆಲ್ಲ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ವಿ. ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಒಂದು ಸ್ಟ್ರೇಟ್ ಹೋಗ್ತಾಯಿತ್ತು. ಲಾಸ್ಟ್ ನಮಗೆ ಸ್ಟ್ರೇಟ್ ಹೋಗ್ತಾ ಇರೋದು.